ಇವತ್ತು ನಿಮಗೆ ಈ ದಟ್ಟವಾದ ಕಾಡಿನಲ್ಲಿ ಆದಿವಾಸಿ ಜನಗಳು ಹೇಗೆ ಜೀವಿಸುತ್ತಾರೆ ಎಂದು ನಿಮಗೆ ತೋರಿಸ್ತೇನೆ. ಇಲ್ಲಿನ ಆದಿವಾಸಿ ಜನಗಳು ಹೇಗೆ ಜೀವಿಸುತ್ತಾರೆ ಎಂದು ನಿಮಗೆ ತೋರಿಸ್ತೇನೆ. ಬನ್ನಿ ಗೆಳೆಯರೇ, ತೋರಿಸ್ತೀನಿ. ಇಲ್ಲಿ ನೀವು ಬರಬೇಕಾದ್ರೆ ಎಲ್ಲ ಶಾಶ್ವತವಾಗಿ ಸಾಮಾನು ತರಬೇಕು, ನಿಮ್ಮದು ಸಾಮಾನುಗಳು ತರಬೇಕು. ನಿನ್ನೆ ರಾತ್ರಿ ಮಳೆ ಬಂದು ಎಲ್ಲ ಇಲ್ಲಿ ಎಲ್ಲ ಭಾಳ ತುಫಾನ ಬಂದುಬಿಡ್ತು ದೋಸ್ತರು. ಸೊ ಇಲ್ಲಿ ಬನ್ನಿ. ಈ ರೀತಿ ನಿಮಗೆಲ್ಲಾದರೂ ಹುಲ್ಲು ಪಲ್ಲು ಕಂಡ್ರೆ ಈ ರೀತಿ ನೋಡಿ, ಈ ಸೊಪ್ಪು ಇಲ್ಲೆಲ್ಲ ಕಂಡು ಬಂದರೆ ಇಲ್ಲಿ ಭಾಳ ಮೊಲಗಳಿದೆ ಅಂತ ಅರ್ಥ. ಮೊಲಗಳಿದ್ರೆ ನಿಮಗೆ ಊಟಕ್ಕೆ ಏನಾದರೂ ವ್ಯವಸ್ಥೆ ಆಗುತ್ತೆ. ಬನ್ನಿ ಮೊಲ ಹುಡ್ಕೋಣ. ಸುಲಭವಾಗಿ ಮೊಲ ಇಲ್ಲಿ ಸಿಗೋದಿಲ್ಲ, ಆದರೂ ನಾವು ಟ್ರೈ ಮಾಡೋಣ. ಬನ್ನಿ. ಮೊಲ ಎಲ್ಲ ಆಟ ಆಡಿದೆ, ಇದೆಲ್ಲ ಮಲ್ಕೊಂಡು. ಇದರಲ್ಲಿ ಮೊಲಗಳು ಭಾಳ ಇರ್ತವೆ. ಅವನು ಹೇಗಾದರೂ ಮಾಡಿ ಹಿಡಿಬೇಕಂದ್ರೆ ಹಾಗೆ ಹಿಡೋಕ್ಕಾಗೋದಿಲ್ಲ, ಏನಾದರೂ ವ್ಯವಸ್ಥೆ ಮಾಡಬೇಕು. ಈಗ ನಮಗೆ ಹಿಡಿಯಲಿಕ್ಕೆಲ್ಲ ಟೈಮ್ ಆಗಿಬಿಟ್ಟಿದೆ ದೋಸ್ತು. ಈಗ ಟೈಮ್ ಎಷ್ಟಾಗಿದೆ ಅಂದರೆ ಸುಮಾರು ಒಂದು 6:30 ಆಗಿಬಿಟ್ಟಿದೆ. ಇವಾಗ ನಾವು ಕತ್ಲಾಗಿ ಬಂದಿದೆ. ಇವಾಗ ಏನಾದರೂ ಮಾಡಿ ಬನ್ನಿ ನಿಮಗೆ ತೋರಿಸಿ. ಇದು ನೋಡಿ ಫ್ರೆಂಡ್ಸ್, ಇದು ಭಾಳ ಚೆಕ್ಕಿದೆ. ಇದು ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ. ಹೇಗಾದರೂ ಮಾಡಿ ನಾವು ಬೇರೆ ದಾರಿನ ಹುಡ್ಕೋಬೇಕು, ಇಲ್ಲಾಂದರೆ ಟೈಮ್ ಆಗ್ತಿದೆ, ಕತ್ಲಾಗ್ಬಿಡ್ತಿದೆ. ಈಗ ಹೆಂಗೆ ಮಾಡೋದು ಅಂದರೆ ಈಗ ಇದ್ರ ನಂತರ ಹೋಗೋಕ್ಕಾಗೋದಿಲ್ಲ. ಬನ್ನಿ ಭಾಳ ಹಾನಿಕಾರಕ ಮುಳ್ಳುಗಳಿರ್ತವೆ, ನೋಡ್ಕೊಂಡು ಬರಬೇಕು. ಈ ಥರ ಮುಳ್ಳುಗಳು ಇಲ್ಲಿ ನೋಡಿ, ಯಾವುದೋ ಆನೆಯ ಸಗಣಿ. ಇದು ಭಾಳ ಇಲ್ಲಿ ಕಾಡಾನೆಗಳು ಭಾಳ ತೋರಿಸ್ತೀನಿ. ಕಾಡಾನೆಗಳು ಭಾಳ ಇರ್ತವೆ. ಇಲ್ಲಿ ಬಂದಾಗೆಲ್ಲ ಈ ರೀತಿ ಅವ್ರ ಸಗಣಿ ಈ ರೀತಿ ಇರುತ್ತದೆ ನೋಡಿ. ಈ ರೀತಿ ಇರುತ್ತದೆ. ಇದು ಸ್ವಲ್ಪ ಹಳೆಯದಾದರೆ ತಿನ್ನಲಿಕ್ಕೆ ಬರ್ತದೆ, ಅದೇ ಹಸಿದೆಲ್ಲ ತಿನ್ನಲಿಕ್ಕೆ ಬರೋದಿಲ್ಲ. ಮತ್ತು ಎಂತ ಮಾಡೋಕ್ಕಾಗೋದಿಲ್ಲ. ಈಗೇನಾದರೂ ಹುಲ್ಲು ಪಲ್ಲು ಸಿಗಲ್ಲ ಅಂದರೆ ಹುಲ್ಲನ್ನು ತಿನ್ನಬೇಕು. ಈ ಕಾಡಲ್ಲಿ ಅದೇ ಬೇಕೆ ಇದೇ ಬೇಕಂದರೆ ಬನ್ನಿ ನೋಡಿ ಫ್ರೆಂಡ್ಸ್. ಈ ಗಿಡ ಯಾವತ್ತಿದ್ರು ನೋಡಿದ್ದೀರಾ ನೀವು? ನೋಡಿದ್ರೆ ಈ ಗಿಡ ಯಾವತ್ತಾದ್ರು ಏನಾದರೂ ನಿಮಗೆ ಬೆಳಗಿನ ಜಾವ ಹಲ್ಲು ಪಲ್ಲು ತಿಕ್ಕಬೇಕಂದ್ರೆ, ಹಲ್ಲು ಪಲ್ಲು ತಿಕ್ಕಬೇಡಿ ಹೇಳಿ, ತಿಕ್ಕಬೇಕಂದ್ರೆ ಇದರಿಂದ ತಿಕ್ಕಬೇಕು. ಭಾಳ ಸ್ವೀಟ್ ಇರುತ್ತೆ ಇದು. ಬಾಯಿಲಿ ಹಾಕಿದರೆ ಭಾಳ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ. ಈ ಟೈಪ್ ಇನ್ನೊಂದು ಸಲ ಸಿಕ್ಕರೆ ಎಲ್ಲರೂ ಮತ್ತೆ ತೋರಿಸ್ತೀನಿ. ಈ ಸ್ವಲ್ಪ ಇಟ್ಕೊತೀನಿ, ಬೇಕಾಗ್ತದೆ. ಒಳಗಡೆ ಬರ್ರಿ, ಒಳಗಡೆ ಹೋಗ್ಬೇಕು ಇವಾಗ. ನೋಡಿ ಫ್ರೆಂಡ್ಸ್, ಈ ಕಾಡು ಭಾಳ ದಟ್ಟವಾಗಿದೆ ಕಾಡು. ಈ ಕಾಡಲ್ಲಿ ಸರ್ವೆ ಮಾಡೋಕ್ಕಾದ್ರೆ ಭಾಳ ಜಾಗೃತಿಯಿಂದ ಮಾಡಬೇಕು. ಬನ್ನಿ, ಈಗ ಭಾಳ ಹೊಟ್ಟೆ ನಮಗೆ. ತಿನ್ನೋಕೆ ಏನಾದರೂ ಬೇಕು, ಕುಡಿಯೋಕೆ ಸ್ವಲ್ಪ ನೀರು ಬೇಕು. ಬನ್ನಿ, ಹೇಗಾದ್ರೂ ಮಾಡಿ ನೀರಿನ ವ್ಯವಸ್ಥೆ ಮಾಡಬೇಕು. ಭಾಳ ಜಾರಿಕಿದೆ. ಯಾವುದೋ ನದಿಗೆ ಹೋಗ್ತೀವಿ, ನದಿಗೆ ಹೋಗೋಣ. ನೋಡಿದ್ರೆ ಈ ನದಿ ಈ ಹಳ್ಳಕ್ಕೆ ಒಂದು ಸೇರ್ತೀವಿ.
ಹಿಂದೂ ಮಹಾಸಾಗರ. ನೀರು ಭಾಳ ಫ್ರೆಶ್ ಆಗಿದೆ. ಈ ನದಿಯು ಇಲ್ಲೇ ಹೋಗಿ ಹಿಂದೂ ಮಹಾಸಾಗರ ನದಿ ಹೋಗಿ ಕೃಷ್ಣಾ ನದಿಯನ್ನು ಕೂಡುತ್ತದೆ. ಅಲ್ಲೇ ಕೂಡಲ ಸಂಗಮ ದೇವ ಎಂದು ಹೆಸರು ಬರುತ್ತದೆ. ಫ್ರೆಂಡ್ಸ್, ಈಗ ಸರ್ವೈವ್ ಮಾಡ್ತಾ ತುಂಬ ಹೊಟ್ಟೆ ಹಸಿವಾಗಿದೆ. ಈಗ ಮೊಲಕ್ಕೆಯಲ್ಲಿ ಬಲಿ ಹಾಕಿದ್ದೆ, ಆದರೆ ನಮಗೇನು ಉಪಯೋಗ ಬರಲಿಲ್ಲ. ಅಂದರೆ ಏನಾದರೂ ಇವಾಗ ತಿನ್ನಬೇಕಂದ್ರೆ ಈಗಿನ ಸಿಗೋ ಟೈಮಲ್ಲಿ ಏನಾದರೂ ನಿಮಗೆ ಗೊತ್ತಾಗುವಂಥ ಗಿಡಮೂಲಿಕೆ ಎಲೆ ಎಲ್ಲ ಸಿಕ್ಕರೆ ತಿನ್ನಿ. ಭಾಳ ತುಂಬ ರುಚಿಯಾಗಿರುತ್ತೆ, ಹೆಲ್ತಿಗೂ ಚೆನ್ನಾಗಿರುತ್ತೆ. ಇಲ್ಲಿ ಬನ್ನಿ, ಈ ಥರ ಎಲೆಗಳು ಸಿಕ್ಕರೆ ನಿಮಗೆ ನೋಡಿ, ಈ ಥರ ಎಲೆಗಳು ಸಿಕ್ಕರೆ ತೆಗೆದುಕೊಂಡು ಇದು ನೋಡಿ, ಈ ಥರ ನಿಮಗೆ ಗೊತ್ತಾಗಷ್ಟು ತಿನ್ಬೇಕು. ಇಲ್ಲಿನ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಬಳಕೆ ಮಾಡಿ ಚೂರು ತಿನ್ನಬೇಕು, ಭಾಳ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತೇನು ಮಾಡೋಕ್ಕಾಗಲ್ಲ, ಹೈಟ್ ಇಡೋಕ್ಕಲ್ಲ, ಹೊಟ್ಟೆ ತಿನ್ನೋಕ್ಕಾಗಲ್ಲ, ತಿನ್ನಬೇಕು. ಸ್ವಲ್ಪ ಹರ್ಕೊಂಡು ಇಟ್ಕೊತೀನಿ, ರಾತ್ರಿಗೂ ಬೇಕು ನನಗೆ ತಿನ್ನೋಕ್ಕೆ. ಸಾಕಾಗ್ತದೆ. ಫ್ರೆಂಡ್ಸ್, ಇಷ್ಟು ಜೇಬಲ್ಲಿ ಇಟ್ಕೊಡ್ತಿದ್ದೀನಿ. ಇದಕ್ಕೆ ಆಮೇಲೆ ತಿನ್ನೋದು ಬೇಕಾಗ್ತದೆ. ಬನ್ನಿ ಫ್ರೆಂಡ್ಸ್.